ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ಪಿತೂರಿ ನಡೆಸುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ನಾಗೇನಹಳ್ಳಿ ವೃತ್ತದ ಬಳಿ ಇರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಪಡೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿತು. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದರಿಂದ ಪೊಲೀಸರು ಮಧ್ಯಪ್ರವೇಶಿಸಿ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಸೇರಿದಂತೆ 30ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಜೆಪಿ ಕಚೇರಿ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಅವರ ಕೈಯಲ್ಲಿರ್ತಕ್ಕಂಥ ವಿವಿಧ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು BJP ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದೇವೆ. ತಮಗೆ ಗೊತ್ತಿದ್ದಂಗೆ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಆಗಿರಬಹುದು ಇಂಗ್ಲೀಷ್ನಲ್ಲಿ, ನವಜೀವನ್ ಪೇಪರ್ ಆಗಿರಬಹುದು ಹಿಂದಿನಲ್ಲಿ, ಮತ್ತು ಕೋಮಿ ಆವಾಜ್ ಆಗಿರಬಹುದು ಉರ್ದುನಲ್ಲಿ, ಈ ಎಲ್ಲ ಪತ್ರಿಕೆಗಳು ಅಸೋಸಿಯೇಟೆಡ್ ಜರ್ನಲ್ ಆಫ್ ಇಂಡಿಯಾ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ 1937ರಲ್ಲಿ 1937-38ರಿಂದ ನಡೀತಕ್ಕಂಥ ಪತ್ರಿಕೆಗಳು ಅದರದೇ ಆದಂಥ ಒಂದು ಘನತೆ ಗೌರವ ಇದೆ. ಬ್ರಿಟಿಷರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪತ್ರಿಕೆಗಳು ಹಠಾತ್ತಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಬಂದಾಗಿದ್ವು. ಇವತ್ತು BJP ಪಕ್ಷ ಒಂದು ಸುಳ್ಳಿನ ಪಕ್ಷ ಅಂಥೇಳಿ ಆಲ್ರೆಡಿ ಪ್ರೂವ್ ಆಗಿದೆ. ಸುಳ್ಳು ಎದುರಿಸೋದು ಬಿಟ್ಟರೆ ಬೇರೆದೇನೂ ಇಲ್ಲ. ಓಟ್ ಚೋರಿ ಇವರೆಲ್ಲ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದೆಲ್ಲೂ ಸುಳ್ಳು ಅಂಥೇಳಿ ಒಂದು ಅವರೇ ಸ್ವಂತ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲಾದಾನ್ ಅಂತ ಹೇಳಿದರು, ಅದು ಸುಳ್ಳು, ತರಲಿಕ್ಕಾಗಿಲ್ಲ. ಒಂದು ಸ್ಮಾರ್ಟ್ ಸಿಟಿ ಅಂತಂದರು, ಅದು ಮಾಡಲಿಕ್ಕಾಗಿಲ್ಲ. ಮತ್ತು ಇದು ಡಾಲರ್ ನಾವಿದ್ದಾಗ ಡಾಲರ್ ರೇಟು ತುಂಬ ಕಡಿಮೆ ಇತ್ತು, ಈಗ ಅದು ಮಾಡಲಿಕ್ಕಾಗಿಲ್ಲ. ಪ್ರೊಟೆಕ್ಷನ್ ಆಫ್ ಇಂಡಿಯಾ, ನಾವು ಇಂಡಿಯಾ ಬಚಾವ್ ನಾವು ಬಂದರೆ ಏನೂ ಆಗಲ್ಲ ಅಂತಂದರು, ತುಂಬ ಇನ್ಸಿಡೆಂಟ್ ಆಗ್ತಾಯಿದೆ, ಅದು ಇವ್ರ ಕೈಲೇ ಆಗ್ತಾಯಿಲ್ಲ. ಸೊ ಇವರು ತಮ್ಮ ಕೈಲಿ ಏನೂ ಆಗಲಾರ್ದೆ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡಬೇಕು. BJP ಕೇಂದ್ರ ಸರ್ಕಾರದ ವತಿಯಿಂದ ಏನು ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ BJP ಕಚೇರಿಗೆ ಎಲ್ಲರನ್ನು ಒಳಗೊಂಡು ಎಲ್ಲ ನಾಯಕರನ್ನು ಒಳಗೊಂಡು ಇವತ್ತು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಏನು ನ್ಯಾಷನಲ್ ಹೆರಾಲ್ಡ್ ಈ ಒಂದು ಪ್ರಕರಣದಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ದ್ವೇಷದ ರಾಜಕಾರಣ ಮಾಡ್ತಿರ್ತಕ್ಕಂಥ ಈ BJP ಸರ್ಕಾರ ಈ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಕ್ಕಂಥ ಏನು ಭಾಳಷ್ಟು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರತಕ್ಕಂಥ ಸರ್ಕಾರ, ಏನು ವಿರೋಧ ಪಕ್ಷ ಇದೆ, ಈ ವಿರೋಧ ಪಕ್ಷದ ಒಂದು ಬಾಯಿಯನ್ನು ಮುಚ್ಚಿದ್ರೆ ಸಾಕು, ನಾವು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು, ಪ್ರಕರಣಗಳು, ಇನ್ನಿತರ ಬೇರೆ ಬೇರೆ ಇರ್ತಕ್ಕಂಥ ಇನ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಎಲ್ಲವನ್ನು ಕೂಡ ಮುಚ್ಚಿ ಹೋಗ್ತದೆ ಅಂತಕ್ಕಂಥದ್ದನ್ನು ತಿಳಿದು ಇವತ್ತು ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಸುಮ್ಮನೆ ಪ್ರಕರಣಗಳನ್ನು ದಾಖಲಿಸುವ ಮುಖಾಂತರ, IT ಅದನ್ನು ರೇಡ್ ಹಾಕುವ ಮುಖಾಂತರ, ಬೆದರಿಕೆಯನ್ನು ಹಾಕುವ ಮುಖಾಂತರ ಏನು ಈ ಒಂದು ದಬ್ಬಾಳಿಕೆ ನಡೆಸ್ತಾ ಇದೆ. ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರನ್ನು